काटेगा सान्या सान्या ಗೋವಿಂದ ಗೋವಿಂದ ಗಣಪತಿ ಬಪ್ಪ ನೀವು ನೋಡಿ ಹೆಂಗ್ ಕೇಳಿಸ್ತದ ಲಗೇಜ್ ಏನ ನಮ್ ಚಿಕನ್ ಫೇವ್ರೆಟ್ ಗಾರ್ಡನ್ ಸ್ವಿಮ್ಮಿಂಗ್ ಚಾಂಪಿಯನ್ಸ್ ಇದು ನೋಡ್ರಿ ನಮ್ದು ಎಕ್ದಮ್ ಪರ್ಸನಲ್ ಸಿಟ್ ಔಟ್ ಗಾರ್ಡನ್ ಐತಿ ಬ್ಯಾಡ್ಮಿಂಟನ್ ಡ್ರೆಸ್ ಹಾಕೊಂಡ್ ಬಂದ್ ಫುಲ್ ಪ್ರೊಫೆಷನಲ್ ಕಾಣತ್ತಾಳಕ್ಕೆ ಇದೇನ್ ಸ್ಪೈಡರ್ ಮ್ಯಾನ್ ಪಿಲ್ಲೋ ಆಸ್ ಅ ಬ್ಯಾಟ್ ಅತ್ ಯೂಸ್ ಮಾಡತ್ತಿ ಏನ್ ಚಿಕ್ಕು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗದಿರಿ ಆರಾಮದಿರೇನ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಡೇ ವ್ಲಾಗ್ ಸ್ಟಾರ್ಟ್ ಆಗತೈತಿ ನಮ್ಮ ಚಿಕ್ಕು ಮತ್ತು ಸಾನೊಂದು ದಣಗಿದಿಂದ ಇವತ್ತು ಸ್ಕೂಲ್ ಇಲ್ಲ ಹಿಂಗಾಗಿ ಮುಂಜಾನೆ ಎದ್ದದ್ ಕೂಡ ದಣಗಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇಬ್ರು ಸ್ಕೂಲಿಗೆ ಹೋಗಿರ್ತಾರೋ ಮತ್ತೇನು ಬಗ್ಗೆ ಇಬ್ರು ಶಾಂತ ಆಟ ಆಡತ್ತಾರ ಜಗಳಾಡಲ್ದ ಇಲ್ಲಾದ್ರೆ ಅಮ್ಮ ಈಕೆ ಹಿಂಗೆ ಮಾಡ್ಲು ಅಮ್ಮ ಹಂಗೆ ಮಾಡ್ದ ಬರೀ ಇದ ನಡ್ದಿರ್ತೈತಿ ಇಬ್ರದ್ದು ಏ ಹೊಲಸಾಗ್ತೈತಿ ಅಪ್ಪು ಪಿಲ್ಲೋ ಚೀಕು ರಾಂಗ್ ಅದ ಹಂಗೆಲ್ಲ ಮಾಡ್ರೆ ಚೀಚಿ ಆಗ್ತೈತಿಲ್ಲ ರೆಡಿ ಟು ಗೋ ಎಲ್ಲರೂ ರೆಡಿ ಆಗಿವಿ ನಾವು ಸಾನು ಚೀಕು ಚೀಕು ಸ್ಪೈಡರ್ ಮ್ಯಾನ್ ಆಸ್ ಆಲ್ವೇಸ್ ಅವ್ರ ಸ್ಪೆಷಲ್ ಸೂಪರ್ ಮ್ಯಾನ್ ನಮ್ಮವ್ರ ಫುಲ್ ಗೋವಿಂದ ಗೋವಿಂದ ಸಾನು ಜೋಡಿ ಆಡಕ್ ಬ್ಯಾಡ್ಮಿಂಟನ್ ಚಿಕ್ಕು ಜೋಡಿ ಆಡಕ್ ಫುಟ್ಬಾಲ್ ಇದು ಫುಟ್ಬಾಲ್ ನಿನ್ನೆ ರಾತ್ರಿ ತಂದೈತಿ ಆಮೇಲೆ ಚಿಕ್ಕು ಸ್ಪೈಡರ್ ಮ್ಯಾನ್ ಆಸ್ ಯೂಶುವಲ್ ಇವ್ದು ಸ್ಪೈಡರ್ ಮ್ಯಾನ್ ಎಷ್ಟ 4ನೇ ಡ್ರೆಸ್ ಇದೆ ತೋರ್ಸಲ್ ನೀನ್ 4ನೇ ಡ್ರೆಸ್ ಸ್ಪೈಡರ್ ಮ್ಯಾನ್ ಅಂತ ಫುಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ ಫುಲ್ ಸ್ಟೈಲಿಶ್ ಆಗಿ ಫುಲ್ ಎಲ್ಲ ಸಾಮಾನ್ ತಗೊಂಡ ನಾವು ಹೊಂಟಿವಿ ನಮ್ಮವ್ರ ಸ್ಪೆಷಲ್ ಸರ್ಪ್ರೈಸ್ ಹೇಳ್ಬಿಟ್ರು ನಮಗ ನಡೀರಿ ಒಂದಿನ ಫುಲ್ ಔಟಿಂಗ್ ಮಾಡೋದೈತಿ ಡೇ ಔಟ್ ಐತಿ ನಾನು ನಿಮ್ಗೆ ಯಾರಿಗೂ ಹೇಳಲ್ದ ಬುಕ್ ಮಾಡೀನಿ ಅಂತ ಹೇಳಿ ನಿನ್ನೆನೆ ಹೇಳಾರು ಹಿಂಗಾಗಿ ನಮಗಂತೂ ಫುಲ್ ಖುಷಿ ಸರ್ಪ್ರೈಸ್ ಸಿಕ್ಕೈತಿ ಸ್ಪೆಷಲಿ ಸಾನು ಚಿಕ್ಕೋಗ ಸೊ ಎಲ್ಲರೂ ರೆಡಿ ಆಗಿವಿ ಎಲ್ಲಿ ಕರ್ಕೊಂಡು ಹೊಂಟಾರು ಲೆಟ್ಸ್ ಗೋ ಲಗೇಜ್ ಎಲ್ಲ ಕೂತು ಇದ್ರಾಗ ಸುಮ್ ಲ್ಯಾಪ್ಟಾಪ್ ಸೇಫ್ಟಿಗೆ ಇರ್ಲತ್ತಂತ ತೊಗೊಂಡಿನಿ ವರ್ಕ್ ಮಾಡಕ್ಕೆ ಹೊಂಟಿಲ್ಲ ಕರೆ ಆದರೂ ಒಂದು ಸೇಫ್ಟಿ ಯಾವಾಗಲೂ ಇರಬೇಕಂತ ಅನ್ನಿಸ್ತದಲ್ಲ ಸೊ ಲ್ಯಾಪ್ಟಾಪ್ ತೊಗೊಂಡೈತಿ ಮತ್ತು ಬ್ಯಾಗ್ ಇದನ್ನು ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ ತೊಗೊಂಡೈತಿ ಸೊ ಕ್ಲೈಮೇಟ್ ಎಕ್ದಮ್ ಪರ್ಫೆಕ್ಟ್ ಆಗೈತಿ ಅದಿಲ್ಲ ಸನು ಫುಲ್ ನೋಡ್ರಲ್ಲ ಮಳೆ ಬರತೈತಿ ಎಲ್ಲ ಚಲೋ ದಿನ ಮಾತಾಡ್ತೀನಿ ನಾನು ಚಿಕ್ಕು ಈ ಕಡೆ ಬರ್ರಿ ದಮ್ ನಾ ಈ ಕಡೆ ತೋತ್ನಿ ಇರಕತ್ರ ತಡ್ರಿ ನಮ್ಮ ಜರ್ನಿ ಶುರು ಆಯ್ತು ಗಣಪತಿ ಬಪ್ಪ ಮಂಗಲ್ ಮೂರ್ತಿ ಆರ್ ಯು ಎಕ್ಸೈಟೆಡ್ ಕರೆ ಇಬ್ರಿಗೆ ಒಂದ್ ಇದನ್ನೈತಿ ಒಟ್ಟ ಜಗಳಾಡೋದಿಲ್ಲ ಇನ್ನ ನೋಡೋನು ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾರ ನೋಡೋನು ಯಾರು ವಿನ್ ಆಗ್ತಾರ ನೋಡೋನು ಎಷ್ಟು ದೊಡ್ಡಕ್ಕಂತಂದ್ರ ದೊಡ್ಡಕ್ಕೆ ಆಗಾಕತ್ತೀನಿ ನಮ್ಮ ಮಗಳು ದೊಡ್ಡಕ್ಕೆ ಆಗಾಕತ್ಲೀಗ ಏನಂದ್ರಿ ಒಂದ್ 45 ನಿಮಿಷ ಊರ್ ದಾಟಕ ಬೇಕನ್ನಿ ಅದ್ರಾಗ ಈಗ ರೀಸೆಂಟ್ಲಿ ಬಾಳ ಟ್ರಾಫಿಕ್ ಆಗತ್ತಲ್ಲ ಬೆಳಗಾವ್ ಒಳಗ್ನು ಮತ್ತ ಮೇನ್ ಅಂದ್ರೆ ಎಲ್ಲಾ ಸಿಗ್ನಲ್ಗಳು ಚಾಲೋ ಆಗ್ಯಾವ ಈಗ ಎಲ್ಲಾ ಸಿಗ್ನಲ್ ಮೇಲೆ 2 ನಿಮಿಷ ಅಂದ್ರೆ ನೋಡ್ಲಿ ಎಟ್ ಆಗತ್ತೆ ಸ್ಟ್ರೇಟ್ ಹೋಗೋರಿಗೆ ಆನ್ ಐತಿ ಚಿಕ್ಕು ಸ್ಟ್ರೇಟ್ ಹೋಗೋರ್ಗೆ ಆನ್ ಐತಿ ಸೈಡ್ ಹೋಗೋರ್ಗೆ ರೆಡ್ ಐತಿ ಇಲ್ಲೇ ಖರೆ ನೋಡಕ್ ಊರ್ ಹೊರಗ ಅನಿಸ್ತೈತ್ರಿ ಅದ ಬಟ್ ನಿಮಗ ಗೊತ್ತದ ಮಜಾ ಚಿಕನ್ ಬುಕ್ ಒಳಗ ಈಗ ಸಿಗ್ನಲ್ ಅದ ರೆಡ್ ಅಂದ್ರೆ ಏನ ಎಲ್ಲೋ ಅಂದ್ರೆ ಏನ ಗ್ರೀನ್ ಅಂದ್ರೆ ಏನ ಅದ ಐತಿ ಈಗ ಈಗ ಐತ ಅವ್ರಿಗೆ ಬುಕ್ಸ್ ಒಳಗ ಬರೇ ಎಜುಕೇಶನ್ ಅಂದ್ರೆ ಬರೇ ABCD ಕಲ್ಸೋದಲ್ದ ಒಂದ್ ಮ್ಯಾನರ್ಸ್ ಒಂದ್ ಎಟಿಕೇಟ್ಸ್ ಕ್ಲೀನ್ಲಿನೆಸ್ ಆಮೇಲೆ ಇವು ಸಿಗ್ನಲ್ಗಳು ಟ್ರಾಫಿಕ್ ಸಿಗ್ನಲ್ಗಳು ಇವನ್ನೆಲ್ಲ ಸಣ್ಣವರಿದ್ದಾಗಿಂದ ಕಲಿಸ್ರ ಪ್ರಾಕ್ಟಿಕಲ್ ನಾಲೆಜ್ ನಮ್ ದೇಶ ಇಂಪ್ರೂವ್ ಆಗುತ್ತೆ ಖರೇನ ಐತಿದ ಚಿಕ್ಕು ಕ್ಲೀನ್ಲಿನೆಸ್ ಬಗ್ಗೆ ಕಲ್ಸಕ್ ಖರೆ ಆಲ್ರೆಡಿ ನೀವು ಚಿಕ್ಕು ಮತ್ ಸಾನು ಇಬ್ರಿಗೆ ಹೋಗ್ತಾ ಬರ್ತಾ ಹೇಳ್ಕೊತಿರ್ತೀರಣ್ಣ ಅವ್ರ ಇಬ್ರಿಗೆ ಅದ್ರ ಮೀನಿಂಗ್ ಗೊತ್ತೈತಿ ಅವ್ರಿಬ್ರು ಎಂದೂ ಹೊರಗೆ ಹೋಗಂಗಿಲ್ಲ ಏನೋ ಕಸ ಯಾವಾಗ್ಲೂ ಡಸ್ಟ್ಬಿನ್ ದಾಗ ಹೋಗಿರ್ತಾರ ಭಾಳ ಶಾಣೆದಾರ ತಪ್ಪೆ ಆಗ್ತದ ಬಿಡ ಯಾಕಂದ್ರೆ ನೀವು ಸಣ್ಣವ್ರ ಅದೀರಿ ಬಟ್ ಅದನ್ನ ಹ್ಯಾಬಿಟ್ ಮಾಡ್ಕೊಂಡ್ಬಿಡೋದೇನು ಯಾವಾಗ್ಲೂ ಡಸ್ಟ್ಬಿನ್ ದಾಗ ಹೋಗಿ ಹ್ಯಾಬಿಟ್ ಮಾಡ್ಕೋದು
ಗೋವಾಕ್ ಹೋಗ್ಬಿಡ ನಂಗ ಸೀದಾ ಗೋವಾ, ಚೋರ್ಲಾ, ಕಣ್ಕುಂಬಿ, ಜಾಂಬೋಟಿ ನೀವು ನೋಡಿ ಹೆಂಗ್ ಕೇಳಿಸ್ತತ್ ಲಗೇಜ್ ಏನ ಕಿವಿ ಇದ್ನಾಗ್ತಾವ ನೋಡಕ್ ನೋಡ್ಲ ಸುಂದಾಗಿದ್ದ ಇಷ್ಟೊತ್ತನ ಹುಡುಗರದ ಏನ ಆತ 5 minutes later. ಎಸ್ ಬಟ್ಟು ಆರ್ಚರ್ಡ್ ರೆಸಾರ್ಟ್ ಎಸ್ ಒಳಗ ಹೊಂಟಿವೋ ಎಂಟ್ರಿ ಎಸ್ बुकिंग है सॉरी किस नाम पे विनय कुमार चोली Just park here till your check-in procedure finish. Okay. And later on we'll park. ओके हियर ओनली ಫಸ್ಟ್ ಚೆಕ್ ಮಾಡ್ತಾರ ಅವ್ರ ಖರೇನ ಚೆಕಿಂಗ್ ಆಗೈತೆ ಇಲ್ಲೋ ಚಿಕ್ಕೋ ಏನ್ ಸುಮ್ಮನೆ ಬಂದಾರು ಡ್ರೆಸ್ ಗೀಸ್ ಹಾಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಪಯ್ಯಾದು ತುಂಬಾರೋ ಇಲ್ಲೋ ನಾನು ಇಂತ ಕಟ್ಟು ನೆಕ್ಲೆಸ್ ಅದು ರೆಡಿ ಆಗಿ ರೆಸಾರ್ಟ್ ಹೋಗೋಣ ಚಂದ ಕಾಣತಿ ಕ್ಯೂಟ್ ಕಾಣತಿ ಮಸ್ತ್ ಕಾಣತಿ ಉಲ್ಲಟ್ ನಾವು ಬಂದೀವಿ ಆರ್ಚರ್ಡ್ ರೆಸಾರ್ಟ್ಗೆ ಬೆಳಗಾವದಿಂದ ನಮ್ಮ ಮನಿದಿಂದ ಭಾಳ ಐ ಥಿಂಕ್ ಸೊ 1 ತಾಸು ಅಷ್ಟು ಆಗ್ತತಿ ಅಲ್ಲೇ ಸಮೀಪನ ಐತಿ ನಮಗೆ ಸೊ ಅಲ್ಲಿ ಬುಕಿಂಗ್ ಮಾಡಿದ್ರು ಇವರು ಸಾನು ಚಿಕ್ಕಗ ಸರ್ಪ್ರೈಸ್ ಸ್ಪೆಷಲ್ ಟೈಮ್ ವಿತ್ ಕಿಡ್ಸ್ ಅಂತ ಹೇಳಿ ಇವಾಗತ್ತು ಮಮ್ಮ ಏನು ಮಾಡಿದ್ಲು ಅದನ್ನ ಹೇಳತ್ತಂತ ಆಮೇಲೆ ನಾವು ಬಂದ್ವಿ ರೀಚ್ ಆದ್ವಿ ಆಕ್ಚುಲಿ ಕರಬೇಕಂದ್ರೆ ನಂಗೆ ಇಷ್ಟ ಅಂದ್ರೆ ನಿನ್ನೆ ತನಕ ಆಫೀಸ್ದು ಕೆಲಸ ಇದ್ವಲ್ಲ ಒಂಚೂರು ಬ್ಯಾಗ್ ಪ್ಯಾಕಿಂಗ್ ಮಾಡಕ್ಕೆ ಒಂಚೂರು ಏನಾರೇ ಅದ್ರೊಳಗೆ ಆನ್ ಸ್ಪಾಟ್ ಹೇಳಿದ್ರು ಇವ್ರ ಸೊ ಹಿಂಗಾಗಿ ಲಿಟ್ರಲಿ ನಾನು ಮುಂಜಾನೆ ಬರ ಹುಡುಗರು ಡ್ರೆಸ್ ಮತ್ತು ಇವ್ರ ಡ್ರೆಸ್ ಅದು ಹಾಕೊಂಡು ಬಂದಿನಿ ಅದ್ರೊಳಗೆ ನಾನು ನನ್ನ ಆಧಾರ್ ಕಾರ್ಡ್ ಮನ್ಯಾಗನ ಬಿಟ್ಟು ಬಂದ್ನಿ ಮತ್ತೆ ಇಲ್ಲಿ ಬಂದ ಕೂಡಲೇ ಚೆಕ್ ಇನ್ ಪ್ರೊಸೆಸ್ಗೆ ID ಕಾರ್ಡ್ ಕೆಳಗತ್ತಾರ ನಾ ಆಧಾರ್ ಕಾರ್ಡ್ ತಂತೆ ಇಲ್ಲ ಇವ್ರು ಸಿಟಿಗೆ ಬರಾಕತ್ರು ಏನ್ ನೀ ID ಕಾರ್ಡ್ ಯಾಕೆ ತಂದಿಲ್ಲ ಅಂತ ಹೇಳಿ ಲಿಟ್ರಲಿ ನಂಗೆ ತಲೆಯಾಗಿಂದ ಹೋಗೈತಿ ಮತ್ತೆ ಇಷ್ಟು ಆನ್ ಸ್ಪಾಟ್ ಗಡ್ಬಡ್ ಆಗೋಣ ಆಯ್ತು ಬಟ್ ಮೊಬೈಲ್ ಒಳಗೆ ನಮ್ಮ ಕಡೆ ಸೇವ್ ಇದ್ದಿದ್ದು ಸಿಕ್ಕೈತಿ ಅದನ್ನ ತೋರಿಸಿ ನಾವೀಗ ಚೆಕ್ ಇನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ವಾಪಸ್ ಮನೆಗೆ ಹೋಗ್ಬೇಕಾಗ್ತಿ ಆಯ್ತಂತ ಮನೆಗೆ ಹೋಗ್ಬಿಡ್ತಿದ್ವಿ ಅಂತ ಮತ್ತೇನು ಬರ್ತಿಲ್ಲ ಆಗೈತಿ ಚಿಕ್ಕು ಅಲ್ಲಿ ಬಂದ್ವಿ ಗಾರ್ಡನ್ ವಾವ್ ನಮ್ಮ ಚಿಕ್ಕನ್ ಫೇವ್ರೆಟ್ ಗಾರ್ಡನ್ ಕರೆಕ್ಟ್ ಮಳಿ ನೋಡ್ಲ ಹೌದಾ ರೀ ಮಳಿ ಹೋದಂಗಾಗಿತ್ತಾನೆ ಮೊನ್ನೆ ನಾವು ಕರೆಕ್ಟ್ ಇವತ್ತು ಬರಾಕ ಇವತ್ತ ಕೆಟ್ಟ ಮಳಿ ಚಾಲು ಆಗೈತೆ ದಿಸ್ ಇಸ್ ಅವರ್ ರೂಮ್ yes ಚಿಕ್ಕು ದಿಸ್ ಇಸ್ ಅವರ್ ರೂಮ್ ಇದ ನಮ್ಮ ರೂಮ್ ಜಸ್ಟ್ ಬಂದೀವಿ ವೈಡ್ ಆ್ಯಂಗಲ್ ಮಾಡಿ ತೋರ್ಸಕತ್ತೀನಿ ಎಲ್ಲ ಕಾಣಲಿ ಅಂತ ಹೇಳಿ ಇದು ಬೆಡ್ ಈ ರೀತಿ ರೂಮ್ ಐತಿ ಇಲ್ಲೆಲ್ಲ ಟೀ ಕಾಫಿ ವಾಟರ್ ಅವ್ರದ್ದೆಲ್ಲ ಮೆನು ಕಾರ್ಡ್ ಅದು ಇಟ್ಟಾರು ಇದು ವಾಶ್ರೂಮ್ ಐತಿ ವಾಶ್ರೂಮು ರಗಡ್ ದೊಡ್ಡದೈತ್ಲಾ ಹಾಂ ರೀ ಫುಲ್ ದೊಡ್ಡದೈತ್ಲಾ ಫುಲ್ ದೊಡ್ಡದೈತಾನೆ ಮಡ್ ಐತಿ ಮಣ್ಣು ಐತಿ ನೋಡಿಲ್ಲಿ ಓಕೆ ಹೌದು ಮತ್ತೆ ಮಣ್ಣು ಐತಿದ ಮತ್ತೆ ಎಷ್ಟಿಂಗ್ ಒಂಥರ ಹಿಂಗ ಕತ್ಲ ಐತ್ಲ ರೆಸಾರ್ಟ್ ಒಳಗೆ ಇದ್ದ ಒಂದ ರೂಮ್ಸ್ಗಳು ಹಿಂಗ ಇರ್ತಾವ ಫುಲ್ ಕತ್ಲ ಬಹಳ ಅಂದ್ರೆ ಇದು ತೋರ್ಸನು ಬರ ಮೇನ್ ಅಟ್ರಾಕ್ಷನ್ ಎಸ್ ದಿಸ್ ಇಸ್ ಅವರ್ ಪರ್ಸನಲ್ ಗಾರ್ಡನ್ ಸಿಟ್ ಔಟ್ ಗಾರ್ಡನ್ ಫುಲ್ ದೊಡ್ಡದೈತೆ ಇದೇನು ಉದ್ದ ಎಸಿ ಇದ ಹಾ ಐಸಿ ಏನೋ ಒಟ್ಟು ಜುಗಾಡ್ ಮಾಡ್ಯಾರ ಅವ್ರು ಸರ್ ವಾವ್ ಎಲ್ಲ ನೀರ ಬಿದ್ದಾವ್ಲಕ್ಕ ಕರೆಕ್ಟ್ ಇವತ್ತು ಇದು ನೋಡ್ರಿ ನಮ್ದು ಎಕ್ದಮ್ ಪರ್ಸ್ನಲ್ ಸಿಟ್ ಔಟ್ ಗಾರ್ಡನ್ ಐತಿ ನಾವಿಲ್ಲಿ ಮಸ್ತ್ ಕುಂದ್ರಬಹುದು ಮತ್ತು ಇಲ್ಲಿ ನಮ್ಮ ಹುಡುಗರು ಇನ್ನು ಆಟ ಆಡ್ತಾವು ಬ್ಯಾಡ್ಮಿಂಟನ್ ತಂದಾಳ ಸಾನು ನೋ ನಾಟ್ ಲೈಕ್ ದಟ್ ಕಲ್ಲಗಲ್ಲ ಅಲ್ಲ ಪ್ಲಾಸ್ಟಿಕ್ ಅದೈತಿ ಬಹುಶಃ ಬಹುಶಃ ಅಲ್ಲ ಐತೆ ಶೇಪ್ ಹಂಗೆ ಮಾಡ್ಯಾರ ಕಲ್ಲುಗತ್ಲೆ ಭಾರಿ ಮಾಡ್ಯಾರ ನೋಡಿ ಮನ್ಯಾಗ ತರ್ಬೋದು ಇಂಥವು ಕ್ಲೀನ್ ಮಾಡೋ ಟೆನ್ಷನ್ ಇಲ್ಲ ರೀ ಹಿಂದೆಲ್ಲ ನೀರ್ ಅದಾವ ಇಲ್ಲ
ಸಾನು ಬ್ಯಾಡ್ಮಿಂಟನ್ ತಂದಿ ಮಸ್ತ್ ಆಟ ಆಡಕ್ ಜಾಗ ಐತ್ ನೋಡಿ. ಎಸ್ ಹೋಗುನು ಫಿಶ್ ನೋಡಕ್ಕ. ಯಾಕಂದ್ರೆ ಫಸ್ಟ್ ರೂಮರೇ ನೋಡ್ಪಲ್ಲ ನಾವ್ ಎಲ್ಲಿ ಇರೋರ್ದಿವ್ ಅದ್ ರೂಮ್ ಎಂತದೈತಿ ಅದ್ನರೇ ನೋಡ. ಸಾನು ಮ್ಯಾಲೆ ಮತ್ತೊಬ್ರು ರೂಮ್ ಇರ್ಬೋದು. ಪ್ರೈವೇಟ್ ಸಿಟ್ ಔಟ್ ಅಂದ್ರೆ ಮತ್ತೆ ಅವ್ರಿಗೆ ಕನೆಕ್ಟ್ ಇಟ್ಟಾರ ಅವ್ರಿಗೂ ಇದಕ್ಕೆ ಸಿಟ್ ಔಟ್ ಯಾರು ಗೊತ್ತಿಲ್ಲ ಮ್ಯಾಲೆ ಐತ್ಲ ಅವ್ರಿಗೆ ಎಲ್ಲಿ ಮ್ಯಾಲೆ ಅದು ಬಾಲ್ಕನಿ ಗತ್ಲೆ ಮಾಡ್ಯಾರ ಅದ ಬಹುಶಃ. ಅಲ್ಲಿ ಮತ್ತೆ ನಾವು ಹಿಂಗೆ ಬರ್ಬೋದ್ಲೇ ಇಲ್ಲಿ ನೋಡಿ ಹಿಂಗೆ ಇಡೋದು ಹಿಂಗೆ ಬರ್ಬೋದು. ಯಾರು ಗೊತ್ತು ಕೇಳ್ಬೇಕು. ಚಂದ ಐತಿ. ಫಸ್ಟ್ ಆಫ್ ಆಲ್ ರೂಮ್ ಹೆಂಗೈತಿ ಹೇಳ್ರಿ ಎಲ್ಲರೂ. ಇದೇನೇನೋ ಕಪಾಟದು ಐತಿ. ಫ್ರಿಜ್ ಐತಿ ಇಲ್ಲಿ ಒಳಗೆ. ಅರಿ ಅಲ್ಲಿ ಒಳಗೆ ಫ್ರಿಜ್ ಐತಿ. ಕೀಪ್ ಡೋರ್ಸ್ ಅಂಡ್ ವಿಂಡೋಸ್ ಕ್ಲೋಸ್ಡ್. ಹಾಂ ಪ್ರಾಪರ್ ಫಾರೆಸ್ಟ್ ಐತಿ ಇದು ಆ್ಯಕ್ಚುಲಿ. ಫುಲ್ ಗಿಡಗಳು ಅದಾವ ಹೊರಗೆ. ಹಾ ಮಾಜಾ ಏ ಕರೆನಾ ಪ್ಯಾಕ್ಡ್ ಐತಿಲ್ಲ ಏನು ಯಾರು ಕುಡಿದಿಟ್ಟು ಹೋಗ್ಯಾರೋ. ಬಿಸ್ಕಿಟ್ ಇಟ್ಟಾರ ತಿನ್ನಕ ಅವೆಲ್ಲ ಚಾರ್ಜಬಲ್. ಹೋಗೋ ಮುಂದಾಗ ಬಿಲ್ ಬರ್ತದೆ. ಶಾಣೆ ಅದಾರ ನೋಡ. ಬಂದ್ ಯಾರು ತಗೊಳ ಅಲ್ಲ ಬಂದ್ ಇವ್ರು ತಗೊಳಕಿತ್ತ ಇಲ್ಲಿ ಇಟ್ಬಿಡುನು ಇವ್ರು ಹುಡುಗರು ತಿತ್ತಾರು ಆಮೇಲೆ ಪಯ್ಯ ಕೊಟ್ಟು ಹೋಗ್ತಾರ. ಸಾನು ಮುಚ್ಚದ್ ಪೂರ ಚಿಕ್ಕು. ನಿನ್ ಜೊತೆ ರೆಸಾರ್ಟ್ಗೆ ಯಾರು ಬಂದಾರ ನೋಡಲ್ಲಿ. ಪೆಟ್ಸ್ ಅಲ್ಲ ಅವಳದವು. ಪೆಟ್ಸ್ ಅದಾವಲ್ಲ ಇವ್ರ ಅಲ್ಲಿ ಬಾತ್ಕೋಳಿ ಗಿತ್ಕೋಳಿ ಎಲ್ಲ ಅದಾವಲ್ಲ. ಸಾನು ಹಂಗಾರ ನಾವು ನೆಕ್ಸ್ಟ್ ಟೈಮ್ ಚಾರ್ಲಿನ್ ಕರ್ಕೊಂಬರ್ನು. ಫುಲ್ ಖುಷಿ ಆಗ್ತಾ ನಾವು ಈಗ ಕರ್ಕೊಂಬರ್ತಿದ್ವಿ. ಈ ಕಡೆ ಬರ್ರಿ ನಮ್ಮ ರೂಮಿಗೆ ಹೊಂಟ ನೋಡು. ಚಿಕ್ಕು ಹೋಗ್ತೇನೆ ಒಂದ್ ಜೋಡಿ ಆಡಕ್ಕೆ. ಅವನು ರೆಸಾರ್ಟ್ಗೆ ಬಂದಾನ. ಇವ್ರು ನಮ್ಮ ಚಿಕ್ಕು ಮತ್ತು ಸಾನು ಕುಕ್ಕುಡುಕು ಅದ್ರೆ ಒದ್ರತ್ತವ ಎರಡು. ಹಾ ಏ ಇಲ್ಲ ಅಲ್ಲಿಂದ ನಾವು ಹೊಸ ಬರತ್ತಿತ್ತು. ನೀವು ಹಂಗೆ ಮಾಡ್ರೆ ಗಾಬ್ರಾಗ ಓಡಿ ಹೋಗ್ತಾವ. ಪ್ರೀತಿ ಅನ್ಸೋ ಹಂಗೆ ಮಾಡ್ರೆ ಬರ್ತಾವ. ಹಿಂಗೆ ಮಾಡ್ರೆ ಓಡಿ ಹೋಗ್ತಾವ. ಇದ ಬಾವಿ ನಾವು ಸಣ್ಣಾಗಿರ್ತಾಗೆಲ್ಲ ಭಾಳ ಕಾಮನ್ ಇತ್ತು. ನಿಮಗೆ ಹಿಂಗೆ ಬಂದು ತೋರಿಸ್ಬೇಕಾಗ್ತೈತಿ. ಈಗ ಸಾನು ಪಪ್ಪ ಐತ್ಲ ಹಿಂಗೆ ಬಾವ್ಯಾಗ ಸ್ವಿಮ್ಮಿಂಗ್ ಕಲ್ತಾರ. ಒಂದು ಕ್ವೆಶ್ಚನ್ ಕರೆಕ್ಟ್ ಭಾರಿ ಐತೆ ನೋಡು. ಮ್ಯಾಲೆ ಹೆಂಗೆ ಬರ್ತಿದ್ರಿ ಮತ್ತೆ ಮ್ಯಾಲೆ ಇವ ಡೇಂಜರ್ ಹಂಗೆಲ್ಲ ಮಾಡೋದಿಲ್ಲ. ನಾ ನಿಂಗೆ ಎತ್ತಿ ಕಂಪಲ್ಸರಿ ನಾವು ಇದ್ದಾಗ ಅಟ್ಟ ನೋಡೋದದ. ನೀವು ಏನಾರು ಮಾಡೋದಿಲ್ಲ ಅದ. ಈಗ ಎಲ್ಲಿ ಕಾಣಂಗಿಲ್ಲ ಬಾವಿ ಸಹ ನೀವು ಮೊದಲೆಲ್ಲ ಫುಲ್ ಗುಮ್ ಐತೆ. ಫುಲ್ ಗುಮ್ ಐತಿ. ಸೈಡ್ ಪಾಯ್ರಿ ಇರ್ತಾವ ಚಿಕ್ಕು. ಅದಕ್ಕೆ ಸೈಡ್ ಪಾಯ್ರಿ ಇರ್ತಾವ. ಅಪ್ಪು ಇರ್ತಾವ. ಸ್ಟೆಪ್ಸು ಡೇಂಜರ್ ಇರ್ತಾವ. ಸಾನು ದೂರ ಇರ್ತಾವ. ಅವಾಗ ಗಿಡಗಳೆಲ್ಲ ಬೆಳೆದಾವಲ್ಲ ಅದಕ್ಕೆ ಕಾಣವಲ್ಲವ. ಖರೆ ಹಿಂಗೆ ಒಂದೊಂದು ಅಂದ್ರೆ ಸ್ಟೆಪ್ಸ್ ಅಂದ್ರೆ ಹಿಂಗೆ ನಾರ್ಮಲ್ ಸ್ಟೆಪ್ಸ್ ಇರಂಗಿಲ್ಲ. ಹಾಂ ಹಂಗೆ ಟ್ರೆಕ್ಕಿಂಗ್ ಮಾಡಿದವ್ರಿಗತ್ಲೆ. ಇಲ್ಲಿ ನೋಡ್ರಿ ಇಲ್ಲಿ ಮಸ್ತ್ ಮ್ಯಾಲೆ ಸಿಟ್ ಔಟ್ ಐತಿ. ಭಾರಿ ಕಾಣತೈತಿ ಆ್ಯಕ್ಚುಲಿ. ಇಷ್ಟು ದೊಡ್ಡ ರೆಸಾರ್ಟ್ ಐತಲ್ಲ ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರ ಅಷ್ಟು ಕಡಿಮೆ ಐತಿ. ಮತ್ತು ಇಲ್ಲೆಲ್ಲ ಕೂತ್ರ ಮತ್ತೆ ಟೈಮ್ ಹೋಗ್ತೈತೆ ಅಂತ ಹೇಳಿ ನಾವು ಹಂಗೆ ಅಡ್ಡಾಡಕತ್ತೀವಿ. ಮಸ್ತ್ ಐತ್ಲ ಈ ಏರಿಯಾ ನೋಡ್ಲ ಭಾರಿ ಐತೆ ಆ್ಯಕ್ಚುಲಿ. ಸಾನು ಚಿಕ್ಕನ್ ಕರ್ಕೊಂಡ ಹಿಂಗೆ ಸುಮ್ಮ ಅಡ್ಡಾಡಕತ್ತೀವಿ. ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅದಾವು. ಫುಲ್ ಗ್ರೀನರಿ. ಫುಲ್ ಅಂದ್ರೆ ಫುಲ್ ಎಲ್ಲ ಥರ ಪ್ಲ್ಯಾಂಟ್ಸ್ ಎಲ್ಲ ಥರ ಏನು ಬೇಕದ ಒಂದು ನೇಚರದ ವ್ಯೂ ನೋಡಕ್ಕೆ ಸಿಗ್ತೈತಿ. ಭಾಳ ಮಸ್ತ್ ಮಾಡ್ಯಾರ ಆ್ಯಕ್ಚುಲಿ. ರೀ ಮೊದ್ಲಿನ್ಕಿದೆ ಭಾಳ ಡೆವಲಪ್ ಮಾಡ್ಯಾರ ಹಿಂಗೆ ಅನಿಸ್ತದಲ್ಲ. ಭಾಳ ಡೆವಲಪ್ ಮಾಡ್ಯಾರ. ಒಂದ್ಸಲ ನಮ್ಮ ಶ್ವೇತಾ ಪ್ರೆಗ್ನೆಂಟ್ ಇದ್ದಾಗ ಅದ್ವಿಕನ್ ಪ್ರೆಗ್ನೆಂಟ್ ಇದ್ದಾಗ ನಾವಿಲ್ಲಿ ಪ್ರೆಗ್ನೆನ್ಸಿ ಫೋಟೋಶೂಟ್ಗಾಗಿ ಬಂದಿದ್ವಿ. ಶ್ವೇತಾ ಮತ್ತು ಗಿರಿನ್ ಕರ್ಕೊಂಡ, ನಮ್ಮ ತಮ್ಮ ಮತ್ತು ವೈನಿನ ಕರ್ಕೊಂಡ. ಅವಾಗಿನ್ಕಿಂತ ಈಗ ನೋಡಿದ್ರೆ ಭಾಳ ಡೆವಲಪ್ ಆಗೈತಿ ಮತ್ತು ಭಾಳ ಮಸ್ತ್ ಆಗೈತೆ ಅಂತ ಹಿಂಗೆ ಅನ್ಸಾಗೈತಿ. ಆದಿ ನೋಡಿ ಎಲ್ಲಿ ಹೆಂಗೆ ಹೋಗ್ತಂಗೆ ಹೋಗ್ಬೇಕು ಸಾನು. ಏನೂ ಗೊತ್ತಾಗಂಗಿಲ್ಲ ಎಲ್ಲಿ ಹೊಂಟಿವಿ ಅನ್ನೋದು. ಈ ಜಿಮ್ ಐತೆ ನೋಡ ರೀ. ಜಿಮ್ ಚಿಕ್ಕ ಬರೋಣ ಆಮೇಲೆ ಜಿಮ್ ಐತ್ಲ. ಆಮೇಲೆ ಇಲ್ಲಿ ಒಳಗೆ ನೋಡಿ ಸಾನು. ಸಾನ್ಯಾ ಇಲ್ಲಿ ಒಳಗೆ ನೋಡಿ ಎಲ್ಲ ಥರ ಸಣ್ಣ ಪ್ಲಾಂಟ್ಸ್ ಅದಾವ. ಹಾಂ ಇದೆಲ್ಲ ನರ್ಸರಿ ಗತ್ಲೆ ಮಾಡ್ಯಾರ ಅದನ್ನ. ಹಾಂ ಒಳಗೆ ಹೋದಂದ್ರೆ ವೆರೈಟೀಸ್ ಆಫ್
ಚಿಕ್ಕು ಹೋಗ್ತಾನಲ್ಲ ನರ್ಸರಿ. ಅಂತ ನರ್ಸರಿ ಅಲ್ಲ, ಸ್ಕೂಲ್ ನರ್ಸರಿ ಅಲ್ಲ, ಪ್ಲಾಂಟ್ ನರ್ಸರಿ ಆತನ. ನೋಡಿಲ್ ವೆರೈಟೀಸ್ ಆಫ್ ಅದಾವ, ಸಣ್ಣ 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 ಫುಲ್ ಕ್ಯೂಟ್ ಕ್ಯೂಟ್ ಅದಾವ. ಅದ ನೋಡಿ ಕ್ಯಾಕ್ಟಸ್ ಐತಿ, ಎಲ್ಲ ಐತಿ. ಕ್ಯಾಕ್ಟಸ್ ಓಪನ್ ಐತ್ಲಾ? ವೆರೈಟೀಸ್ ಆಫ್ ಪ್ಲಾಂಟ್ಸ್ ನೋಡಕ್ಕೆತ್ತ ನಡಿ. ಒಂದೊಂದ ಲೈನ್ ನೋಡ್ಕೋತ ನಡಿ, ಕಾಣಿಸ್ತಾವ ನಿನಗೆ. ಟಚ್ ಮಾಡೋದಿಲ್ಲ, ಜಸ್ಟ್ ನೋಡೋದಷ್ಟ. ಚಿಕ್ಕು ಟಚ್ ಮಾಡೋದಿಲ್ಲಪ್ಪ, ಜಸ್ಟ್ ನೋಡೋದಷ್ಟ. ಡೋಂಟ್ ಟಚ್ ಚಿಕ್ಕು, ಡೋಂಟ್ ಟಚ್ ಎನಿಥಿಂಗ್. ಸಾನು ಚಂದ ಹೆಂಗೆ ನೋಡೋದ್ರದ್ದೆಲ್ಲ ಎಷ್ಟು ಚಂದ ಚಂದ ವೆರೈಟೀಸ್ ಅದಾವ. ಒಯ್ಯೋಣತ್ ಹೋಗು ಮುಂದೆ ಖರೇನ ಕೇಳಲ್ಲ ಅವ್ರಿಗೆ. सेल के लिए भी है? अच्छा, ये मैम डिस्प्ले के लिए है, बगल में नर्सरी है. इधर ये सेकुलेंट कैक्टस आप. लेकिन सेम ऐसा मिलेगा? हाँ सेम ऐसा मिलेगा इसमें. इधर से भी आप सिलेक्ट कर सकते हैं. हाँ हाँ. ಸರಿ, ಯಾವ್ದು ಮಸ್ತ್ ಅದಾವ ಖರೇನ, ಕ್ಯೂಟ್ ಕ್ಯೂಟ್ ಅದಾವ ನೋಡು. ಯಾವ್ದು ತಗೊಂಡು ಇದ ಅದ್ರ ಬಾಜು ಇದು ಅದ್ರ ಬಾಜು ಇದು ಯಾವ್ದತ್ತ? ಇದು ಸೇರತ್ತಕ್ಕೀಗ ಈ ಆಕ್ಟೋಪಸ್ ಗತ್ಲೆ. ನಾ ಇದು ಚಂದ ಇರ್ತಂದ್ರೆ ಇದು ಸೇರ. ಹಾ ಚಿಕ್ಕು ಕೇಳ, ಚಿಕ್ಕುಗೆ ಯಾವ್ದ? ಚಿಕ್ಕ ನಿಂಗೆ ಯಾವ್ದ? ಮಾ ಹಾಕೋದ್ ಕರೆ, ನಿಮ್ಮಿಬ್ರು ಜವಾಬ್ದಾರಿ ಅದ. ಇದ 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 ಅದ. ಓಕೆ. ಆಯ್ತಾಯ್ತು, ಇಬ್ರು ಕರೆ ಮಾ ಹಾಕ್ಬೇಕು. ಸರಿ ನೋಡಿ, ಲೋಟಸ್ ಖರೇನ. ಇವು ಕ್ಯಾಕ್ಟಸ್ಗಳು ನೋಡ್ಲ ಎಷ್ಟು ಕ್ಯೂಟ್ ಕ್ಯೂಟ್ ಅದಾವ. ನೋಡಿ ಕಲ್ಲಗತ್ಲೆ ಪಪ್ಪ ಕಲ್ಲಗತ್ಲೆ ನೋಡ ಹೆಂಗೈತಿ ಇದು. ಆರ್ಚರಿ ಆರ್ಚರಿ. ಅದ ಅವ್ರು ಕೇಳಲ್ಲ, ಕೊಡ್ತಾರ ಅವ್ರು ಹೇಳ್ರ. ಕುಕ್ಕುಡುಕು ಸಿಕ್ಕು ಯಪ್ಪ ನನ್ನ ಮಕ್ಕಳಿಗೆ. ನೀವು ಹಂಗ್ ಮಾಡ್ರೆ ಓಡಿ ಹೋಗ್ತಾವ ಹೇಳ್ತಾನ. ನೀವು ಆರಾಮ್ಸೆ ಹೋಗ್ಬೇಕಾ, ಭಾಳ ಇದನ್ ಮಾಡಕತ್ತಂದ್ರೆ ಓಡೇ ಹೋಗ್ತಾವ. ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ. ಮಾಡ್ಬೇಡ ಮಾಡ್ಬೇಡ ಸಾನು, ಸುಮ್ ಕುಡ್ರ. ಬರೇ ಇದನ್ ಮಾಡ್ಬೇಡ, ಹಂಗ ಅನ್ಸುದಿಲ್ಲ. ನಿನ್ ಕಡೆನ ಬರಾಕೈತ್ ನೋಡ. ಕಾಟೆಗ ಸಾನ್ಯ ಸಾನ್ಯ ಬಂದಿತ್ತದ ಇನ್ನ ನಿಕ್ಕು ಹೊಡಿತಿತ್ ನೋಡು. ಡೇಂಜರ್ ಅದಾವ. ಸಾನನ್ ಬಿಟ್ಟು ನಂಗೆ ಎಷ್ಟಿನ ಸಾನನ್ ಬಿಟ್ಟು ನನಗೆ ಚಿಕ್ಕನ ಹಿಡಿತತ್ತ ನನಗೆ. ಭಾಗಡ ಅಂದ್ರೆ ಭಾಕಟ್ ಜೋರಾತ್ ಮಾಡಿ ಕುಕ್ಕುಡುಕು ಬರ್ಡ್ಸ್ ಬಂದಿದ್ದು ಮಸ್ತ್. ನಮ್ಮ ಚಿಕ್ಕು ಮತ್ತು ಸಾನು ಎಕ್ಸೈಟ್ಮೆಂಟ್ಲೆ ನೋಡಕ್ಕೆ ಹೋದ್ರು. ಒಂದಂತರೂ ಡೇಂಜರ್ ಇತ್ತದ್ರು, ಹಿಂದ್ ಕಡೆ ಹಾಕೋ ಹೊತ್ತು ಓಡಿ ಬಂದ್ಬಿಟ್ವಿ. ಸಾನು ಜೋಕಲ್ಲಿ ಆಡತ್ತಾಳ ಕಡೆ ಭಾಳ ಜೋರ್ ಮಳೆ ಸ್ಟಾರ್ಟ್ ಆಗೈತೆ. ನಿಮಗೆ ಕಾಣತೈತಿಲ್ಲೋ ಗೊತ್ತಿಲ್ಲ, ಫುಲ್ ಜೋರ್ ಮಳೆ ಬೀಳತೈತೆ ಆ್ಯಕ್ಚುಲಿ. ನಮ್ಮ ಚಿಕ್ಕನ್ ಲಾಫಿಂಗ್ ನೋಡೇನ ನೀವು ಗೆಸ್ ಮಾಡಕತ್ತಿರ್ಬೋದು ಅವ ಎಷ್ಟು ಎಂಜಾಯ್ ಮಾಡತ್ತನ್ನತ್ತ. ಲಂಚ್ ಸ್ಟಾರ್ಟ್ ಆಗೈತೆ ನಮ್ದು. ಸೊ ಫಸ್ಟ್ ಲಂಚ್ ಯಾವಾಗಲೂ ಅಥವಾ ಡಿನ್ನರ್ ಏನೇ ಇರಲಿ ಹೊರಗೆ ಹೋದ್ವಿ ಅಂದ್ರೆ ಸ್ಟಾರ್ಟ್ ಆಗೋದು ಎದರ್ಲೆ ಫ್ರೆಂಚ್ ಫ್ರೈಸ್ಲಿ ಸಾಲ್ಟೆಡ್ ಅದು. ಅದು ಸಾಲ್ಟೆಡ್. ನಂಗೆ ಆ್ಯಕ್ಚುಲಿ ಪಿರಿ ಪಿರಿ ಸೇರ್ತೈತಿ, ಬಟ್ ನಿಮ್ಮ ಸಂಬಂಧ ವೆರಿ ಗುಡ್. ಸಾಲ್ಟೆಡ್ ತಾವು. ಚಪ್ಪಲ್ ತೆಗೆದು ಕೂತು ಆರಾಮ್ಸೆ ಕಂಫರ್ಟೇಬಲ್ ಕುಂದ್ರ. ಮಳಿನೂ ನಿಂತೈತಿ, ಮಳೆ ಬರೋದು ಹೋಗೋದು ಬರೋದು ಹೋಗೋದಾಗತೈತಿ. ಖರೆ ಮಸ್ತ್ ಕ್ಲೈಮೇಟ್ ಎಕ್ದಮ್ ಮಸ್ತ್ ಐತಿ.
ಯಾವ ಬರ್ಡ್ಸ್ ಬೇಟಾಗ್ತಾವ ಯಾವ ಪ್ರಾಣಿಗಳು ಬೇಟಾಗ್ತಾವಲ್ಲ ಅದ್ರಗತ್ಲೆ ಅವಸ್ಥೆ ಇರ್ತಲ್ಲ. ಎಲಿಫೆಂಟ್ ನಮ್ದು ಜಸ್ಟ್ ಊಟ ಆಯಿತು. ಇನ್ನೇನು ರೂಮಿಗೆ ಹೋಗ್ಬೇಕನ್ನೋದ್ರೊಳಗಣ ಫುಲ್ ಜೋರ್ದಾರ್ ಮಳೆ ಚಾಲು ಆಗೈತಿ. ಹಾಂ ರೀ, ಎರಡೆರಡು ಛತ್ರಿ ಅದ ಖರೆ ತಂದಿಲ್ಲ. ಕಾರ್ ಒಳಗೆ ಇಟ್ಟಿವಿ 2 ಅಂಬ್ರೆಲಾಸ್. ಊಟ ಆಗೈತಿ. ಇನ್ನು ಮಸ್ತ್ ರೂಮಿಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕಂದ್ರೆ ಫುಲ್ ಜೋರಾತ್ರಿ. ಆಗ ಹೋಗ್ಬೇಕಾಗಿತ್ತು ನಂಗೆ ಅನ್ಸೋ ಮಟ್ಟಿಗೆ. ಹಾಂ, ಭಾಳ ಜೋರಾತು ನೋಡ್ರಿ ಹೆಂಗೆ. ಅಯ್ಯ ಮುಂದೆ ಹೋಗ್ಬೇಡ್ರಿ, ಸಾನು ಆಗಲಿಗತ್ಲೆ ಆ ಕಡೆಯಿಂದ ಹೋಗ್ಬೇಕು. ಬ್ಯಾಡ ಸಾನು, ದೂರಿಂದನ ನೋಡ್ರಿ. ಆಗಲೇ ಹೆಂಗತ್ ನೋಡಿದ್ಯಲ್ಲ, ಹೆಂಗೆ ಬೈಟ್ ಮಾಡಕ್ಕೆ ಬರ್ತದ. ಅವಕ್ಕೆ ಎಲ್ಲ ಟ್ರೈನ್ ಇರ್ತೈತಿ, ಅವಕ್ಕೂ ತಿಳಿತೈತಿ. ಅವ ಅನ್ಸ್ತಾವ ಒಮ್ಮೆ. 1 hour later. ಮಸ್ತ್ ಒಂದು ತಾಸು ಎಲ್ಲರದು ನಿದ್ದೆ ಆಯ್ತು. ಎಲ್ಲದೇನಿಲ್ಲ, ನಿಮ್ದು ಮತ್ತು ನಿಮ್ಮ ಮಗಂದು ಅಷ್ಟ. ನಾನು ಸಮ ಮಾಡ್ಕೊಂಡಿಲ್ಲ. ಹಿಂಗೆ ಮಾಡ್ತಾರೆ ನೋಡಿ. ಹ್ಞೂ, ಮತ್ತೆ ಎಲ್ಲಾರ್ದು ಅಂದ್ರೆ ಫುಲ್ ಕ್ಲೈಮೇಟ್ ಹೊರಗೆ ಇಷ್ಟು ಮಸ್ತ್ ಐತ್ಲ, ಮತ್ತು ರೂಮು ಇಷ್ಟು ಕೋಝಿ ಐತ್ಲ. ಎಟ್ಟ ಕಂಟ್ರೋಲ್ ಮಾಡ್ರು ತರ ನಿದ್ದೆ ಹತ್ತಿ ಬಿಡ್ತೈತಿ ನೋಡ್ರಿ. ನಮ್ಮ ಸ್ಪೈಡರ್ ಮ್ಯಾನ್ ಹೆಂಗೆ ಮಕ್ಕೊಂಡನು. ನಮ್ಮ ಸ್ಪೈಡರ್ ಮ್ಯಾನ್ ನಿವಾಂತ ಮಕ್ಕೊಂಡನು. ಚಲೋ ಮಕ್ಕೊಂಡಷ್ಟು ಮತ್ತು ಎನರ್ಜಿ ಆಕತಿ. ಇಲ್ಲಾಂದ್ರೆ ಭಾಳ ಕೆಟ್ಟ ಇದನ್ನು ಮಾಡ್ತಾನೆ. ಆಮೇಲೆ ಇಲ್ಲಾಂದ್ರೆ ನಿದ್ದೆ ಮಾಡ್ಲಂದ್ರೆ ಭಾಳ ಕೆಟ್ಟ ಏನು ಮಾಡ್ತಾನೆ ಸರಿ, ಕಿರಿಕಿರಿ ಮಾಡ್ತಾನೆ. ಸೊ ಹೊರಗೆ ಮಳೆ ಚಾಲೂನ ಐತಿ ಕಂಟಿನ್ಯೂಸ್. ನಮ್ಮ ಸಾನು ಮಸ್ತ್ ಕ್ಯೂಟಂಗೆ ರೆಡಿ ಮಾಡೇನಿ. ನೋಡ್ರಿ, ಇದನ್ನ ಡ್ರೆಸ್ ಐತ್ಲ, ಇದನ್ನ ನಾ ಪೇಂಟಿಂಗ್ ಮಾಡಿದ್ದ. ಇದು ನೋಡ್ರಿ ಸಮೀಪದಿಂದ ತೋರಿಸ್ತೇನೆ. ಇಲ್ಲಿ ದಾಡಿಯ ಒಟ್ಟ ಯಾವಾಗಲೂ ಕುಣ್ಕೋತ ಅಳಗಾಡ್ಕೋತ ಜಿಗದಾಡ್ಕೋತ ಡ್ಯಾನ್ಸ್ ಮಾಡ್ಕೋತ ಇರೋದು ನೋಡಿ. ನಾ ತೋರ್ಸಾಕತ್ತೀನಿ ಅವ್ರು ನಮ್ಮ ಲಾಗ್ದಾಗ. ಇದು ನೋಡ್ರಿ, ನೀವೇ ಹೇಳ್ರಿ, ನಿಮ್ಗೆ ಅನಿಸ್ತೈತಿ ಇದು ಕೈಲೇ ಮಾಡಿದ್ದತ್ತಂದು. ಇದು ಶ್ರೀ ಮಾಡಿದ್ದ. ಶ್ರೀ ಖರೇನ ಕೈಲೇ ಮಾಡಿದ್ದು ಅನ್ನಿಸ್ತು. ಅಷ್ಟು ಭಾರಿ ಆಗೈತಿ. ರಿಯಲಿ ಮಸ್ತ್ ಆಗೈತಿ. ಯು ಹ್ಯಾವ್ ಗಾಟ್ ಅ ವೆರಿ ಗುಡ್ ಸ್ಕಿಲ್ಸ್. ಸ್ಟಿಚಿಂಗ್, ಪೇಂಟಿಂಗ್, ಆರಿ ವರ್ಕ್. ವಿ ಮಸ್ಟ್ ಅಡ್ಮಿಟ್ ದ್ಯಾಟ್. ಆದರೆ ಮಾಡಿದ್ಬಿಡೋದು ಮಾಮ್ ಸ್ಕಿಲ್ಸ್ ಬೇರೆ ಅವರೇ ಅದಾವು. ಬಟ್ ದೀಸ್ ಆರ್ ವೆರಿ ರೇರ್ ಸ್ಕಿಲ್ಸ್ ಅಟ್ ಅ ಟೈಮ್. ಸ್ಟಿಚಿಂಗು ಐತಿ, ಫ್ಯಾಬ್ರಿಕ್ಕು ಐತಿ, ಆರಿ ವರ್ಕು ಐತಿ, ಸ್ಯಾರಿ ಪ್ರಿಂಟಿಂಗು ಐತಿ, ಎಲ್ಲ ಒಂದ್ರಾಗ ಐತಿ. ಚಲೋ ಸಾಕು, ಭಾಳ ತಗೊಳಿದ್ದ. ನಾವು ನಮ್ಮ ಕೆಲಸ ಮಾಡೋಣ. ಸೊ ಈಗ ನಾವು ಸಾನುಗೆ ಒಂದೆರಡು ಫೋಟೋಶೂಟ್, ಒಂದೆರಡು ರೀಲ್ ಅದು ಇಲ್ಲಿ ಮಾಡ್ಕೊರ್ತೀವಿ. ಯಾಕಂದ್ರೆ ನಿಮ್ಗೆ ಇದು ನೋಡ್ರಿ, ನಮ್ದು ಇಲ್ಲಿ ರೂಮ್ ಹೊರಗೆ ಇಲ್ಲಿ ಒಂದು ಪ್ರೈವೇಟ್ ಸೀಟ್ ಔಟ್ ಐತಿ. ಇಲ್ಲಿ ನಮ್ಮ ಸಂಬಂಧನ ಆರಾಮ್ಸೆ ಕುಂಡ್ರಾಕೋದು ಎಲ್ಲ ಐತಿ. ಬಟ್ ಏನು ಮಾಡೋಕೆ ಬರಂಗಿಲ್ಲ, ಎಲ್ಲ ನೀರು ಬಿದ್ದು ಎಲ್ಲನಾಗ್ಯಾವು. ಸೊ ಚಲೋ ನಾವು ಫೋಟೋ ಗಿಟ್ಟೋದು ಮಾಡ್ಕೋತೀವಿ ಸ್ವಲ್ಪ. ಸಾನೊಂದ ಮಸ್ತ್ ಮಸ್ತ್ ಫೋಟೋ ಮತ್ತು ವಿಡಿಯೋ ಎಲ್ಲ ತೆಗದ್ನಿ. ಫ್ಲವರ್ ಸಿಕ್ತು. ಮಸ್ತ್ ಐತಿ. ಚಿಕ್ಕು ಮಕ್ಕೊಂಡನು. ಹಿಂಗಾಗಿ ಶ್ರೀ ಮನ್ಯಾಗ ಅಲ್ಲಿ ಮನ್ಯಾಗ ಐತಿ ನೋಡ್ರಿ, ರೂಮ್ದಾಗ ಇರ್ತೀನಂತಂದ್ಲು. ವಾ, ಸೊಳ್ಳಿಗಳು ಏನು ಡೇಂಜರ್ ಅದಾವು ಖರೇನು. ಹೌದು ಖರೇನು. ಚಲೋ ನಂಗಾರೆ ಚಹಾ ಕುಡಿಯೋಂಗೆ ಅನ್ಸಾಕತ್ತೈತಿ. ಭಾಳ ಕಡೆ ಥಂಡಿ ಐತಿ ಇಲ್ಲೇ. ಬ್ಯಾಡ್ಮಿಂಟನ್ ಆಡಕತ್ರಿ. ಫೈನಲಿ ಮಳೆ ನಿಂತು. ಫುಲ್ ಡ್ರೆಸ್ಗೆ ಹಾಕೊಂಡು ಬಂದ. ಮತ್ತೆ ತೆಗದ್ರೇನ? ಹಾಂ ರೀ, ಬ್ಯಾಡ್ಮಿಂಟನ್ ಡ್ರೆಸ್ ಹಾಕೊಂಡು ಬಂದು ಫುಲ್ ಪ್ರೊಫೆಷ್ನಲ್ ಕಾಣತ್ತಾಳಕ್ಕೆ. ಓ, ಭಾರಿ ಇಂಪ್ರೂವ್ ಆಗ್ಯಾಳ ಸಾನ್ಯಾ. ಆ್ಯಕ್ಚುಲಿ ನಮ್ಮ ಚಿಕ್ಕು ಮಲ್ಕೊಂಡನು. 6:30 ಆಗಾಗ ಬಂತು. ಮತ್ತು ಇವರು ಮತ್ತು ಸಾನು ಬ್ಯಾಡ್ಮಿಂಟನ್ ಆಡಕತ್ತಾರು. ಈಗ ಆ್ಯಕ್ಚುಲಿ ಅಲ್ಲಿ ಲೈವ್ ಮ್ಯೂಸಿಕ್ ಐತಿ. ಸೊ ಇವ್ರಂದ್ರು ತನಕ ನೀ ಹೋಗು, ಬೇಕಾರೆ ಚಿಕ್ಕು ಎದ್ದಂದ್ರೆ ನಾನು ಕರ್ಕೊಂಬರ್ತೀನಿ. ಅದರ್ವೈಸ್ ನಾನು ರೂಮ್ ಒಳಗೆ ಹಂಗೆ ಕೂತಿದ್ನಿ. ಚಿಕ್ಕು ಹೇಳೋದನ್ನ ಹಾದಿ ಕಾಯಕತ್ತಿದ್ನಿ. ಬಟ್ ಅವ ಯಾಕೋ ಹೇಳೋವಲ್ಲ, ಭಾಳ ಹೊತ್ತಾತು ಈಗ. ಆ್ಯಕ್ಚುಲಿ ಮಲ್ಕೊಂಡನು.
ಸೊ ಅನ್ಕ ನೀ ನೋಡೋಗು ಚಿಕ್ಕು ಎದ್ದಂದ್ರೆ ನಾನು ಕರ್ಕೊಂಬರ್ತೀನಿ ಅಂತ ನಾತಾರೆ. ಯಾಕಂದ್ರೆ ಸಾನುಗ್ ಬ್ಯಾಡ್ಮಿಂಟನ್ ಆಡೋದೈತಿ, ಅವ್ರ ಪಪ್ಪನ ಕರ್ಕೊಂಡೋಗಿ ಬ್ಯಾಡ್ಮಿಂಟನ್ ಆಡಕತ್ತಾಳು. ನೋಡೋಣ ಬರ್ರಿ ಲೈವ್ ಮ್ಯೂಸಿಕ್ ಅಂದ್ರೆ ಏನೈತಿ ನೋಡೋಣ. ಚಲೋ ಇತ್ತು, ಕುಂದ್ರಬೇಕು ಅನ್ನಿಸ್ತು ಅಂದ್ರೆ ನಾನು ಕುಂಡಿರ್ತೇನೆ, ಇಲ್ಲ ಆಯ್ತಂದ್ರೆ ನಾನು ವಾಪಸ್ ಹೋಗ್ತೀನಿ. ಲೆಟ್ಸ್ ಸಿ ಪೆಲ್ಲ ನೋಡೋರ ಬರೋಣ ಹೆಂಗೈತಿ ಅಂತ. 2 hours later. ಫೈನಲಿ 7 ಗಂಟೆ ಆಗೈತಿ. ನಮ್ಮ ಚಿಕ್ಕು ಎದ್ದ, ಒಂದು ಎಕ್ಸ್ಟ್ರಾ ಬೆಡ್ಡಿಗೆ ಜಸ್ಟ್ ಹಾಕಿ ಹೋಗ್ಯಾರು. ಹೆಂಗೆ ಮಾಡ್ಯಾರ ನೋಡ್ರಿ ನಮ್ಮ ಚಿಕ್ಕು. ಆಗ 5 ನಿಮಿಷನಾಗ ಬೆಡ್ಶೀಟ್ ಮತ್ತು ಹಾಂ. ಆಮೇಲೆ ಮನ್ಯಾಗ ಒಂದು ಸೆಕೆಂಡು ಮಕ್ಕೊಳಂಗಿಲ್ಲ. ಮನ್ಯಾಗ ಮಕ್ಕೋಪ ಅಂದ್ರೆ ಹ್ಯಾಪಿ ಅತ್ತ. ಹಾಂ ರೀ, ಮನ್ಯಾಗ ಒಂದು ಸೆಕೆಂಡ್ ಮಕ್ಕೊಳಂಗಿಲ್ಲ. ಒಂಚೂರು ಮಕ್ಕೋ ಅಂದ್ರೆ ಮತ್ತೆ ಇಲ್ಲಿ ನೀವಾಂತ ನಿದ್ದೆ ಹೊಡ್ಯಾತಾನ. ಅಕ್ಕ ಹಾದಿ ಕಾದ್ ಕೂತ್ಲಿ ಈಗ ಅಲ್ಲಿ ಫುಲ್ ಕೋಜಿ. ಅವನ್ ಸಂಬಂಧ ಆಗಿಲ್ಲ, ಮಳಿ ಬೀಳತ್ತಿತ್ತು, ಹೋಗಿದ್ದೀನಿ ನೋಡಾಕ. ಅವನು ಒಬ್ನ ಬಿಟ್ಟು ಹೆಂಗೆ ಹೋಗ್ತಿ ಮತ್ತೆ. ನಾ ಆಗಲೇ ಲೈವ್ ಮ್ಯೂಸಿಕ್ ಅಂತ ಹೋಗಿದ್ನಲ್ಲ, ಅವಾಗೇನು ಇರಲಿಲ್ಲ ಅಂಥೇಳಿ ವಾಪಸ್ ಬಂದ್ನಿ. ಏನೂ ಚಾಲು ಆಗಿರಲಿಲ್ಲ. ಈಗ ಮತ್ತೇನೋ ಮ್ಯೂಸಿಕ್ ಕೇಳಿಸತೈತಿ. ಸೊ ಹೊಂಟೀವಿ ನಾವು 4 ಮಂದಿ. ಹೋಪ್ಸೋ ಈಗ ಚಾಲು ಇರ್ಲಕ್ಕ. ಚಿಕ್ಕು ಫುಲ್ ಮಗ್ನಾಗ್ಯಾರ ಕೇಳಕ್ಕೆ. ಫುಲ್ ಭಾರಿ ಅನ್ಸತ್ತ. Much later. ಜಸ್ಟ್ ಊಟ ಮಾಡಿ ರೂಮಿಗೆ ಬಂದೀವಿ, ಡಿನ್ನರ್ ಮಾಡಿ. ಮಜಾ ಆಡ್ಬೇಕಂದ್ರೆ ಅದೇನು ಲೈವ್ ಮ್ಯೂಸಿಕ್ ಐತಲ್ಲ, ಅದು ಆಗಲೇ ನಾ ಚೆಕ್ ಮಾಡಕ್ಕೆ ಹೋದಾಗ ಇರಲಿಲ್ಲ. ಈಗ ಡಿನ್ನರ್ ಟೈಮ್ನಾಗ ಇಟ್ಟಿದ್ರು. ಮತ್ತು ಮಜಾ ಅಂದ್ರೆ ಅವ್ರು ಯಾರು ಲೈವ್ ಮ್ಯೂಸಿಕ್ ಒಳಗೆ ಯಾರು ಸಿಂಗರ್ ಹಾಡೋರು ಇದ್ರಲ್ಲ, ಅವ್ರು ನಮ್ಮ ಸಬ್ಸ್ಕ್ರೈಬರನೇ ಇದ್ದರು. ಮತ್ತು ಭಾಳ ಮಸ್ತ್ ಹಾಡಿದರು, ಭಾಳ ಚಂದ ಅನಿಸ್ತು ನನಗೆ. ಆ್ಯಕ್ಚುಲಿ ಪೆಲ್ಲ ಲೈವ್ ಮ್ಯೂಸಿಕ್ ಅಂದ್ರೆ ಏನಿರ್ತೈತೇನೋ ಹಂಗೆ ಸುಮ್ಮನೆ ಏನಾರು ಇಟ್ಟಿರ್ಬೋದತ್ತ ಅನ್ಸಿತ್ತು. ಬಟ್ ಭಾರಿ ಮಸ್ತ್ ಹಾಡಿದ್ರು. ಇನ್ನೂ ಚಾಲೂ ಐತಿ. ಬಟ್ ನಮ್ದು ಊಟ ಆಯ್ತಣ್ಣ, ನಾವು ಬಂದ್ವಿ. ಅಭಿ ಕ್ಯಾ ಕರೆಂಗೆ? ಟಿವಿ ಚಾಲು ಸಾಗವಾತಾಗೈತಿ. ಟಿವಿ ಸಂಬಂಧ ಗುದ್ದಾಟ ನಡೆದೈತಿ. The next day. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ಹಂಚ್ಬೇಡ ಆ ಕಡೆಯಿಂದ ಆವಾಜ್ ಬರತ್ತವಳ, ಹಂಚ್ಬೇಡ. ಸೊ ಈಗ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡಬೇಕು. ಫ್ರೆಶ್ ಆಗೀವಿ. ಸಾನು ಮತ್ತು ಚಿಕ್ಕುಗ ಅಡ್ಡಾಡೋದೈತೆ ಹೊರಗೆ. ಮಸ್ತ್ ಫ್ರೆಶ್ ಏರ್ ಹೊರಗೆ. ಹೆಂಗಿರ್ತೈತೆ ನೋಡಿ ಸಾನು, ನೇಚರ್ ಫ್ರೆಶ್ ಏರ್ ಎಷ್ಟು ಮಸ್ತ್ ಅನಿಸ್ತೈತಿ ವಾಕ್ ಮಾಡಕ್ಕೆ. ಹೌದಿಲ್ಲ ಚಿಕ್ಕ? ಇವರು ಫ್ರೆಶ್ ಆಗಕತ್ತಾರೋ ಅನ್ಕ ನಾನು ಸಾನು ಚಿಕ್ಕು ಮಸ್ತ್ ಒಂದು ವಾಕಿಂಗ್ ಮಾಡಾಕತ್ತೀವಿ. ಮಸ್ತ್ ಐತಿಲ್ಲ ವಾಕ್ ಮಾಡಕ್ಕೆ. ಇವ್ರು ಬಂದಮೇಲೆ ಎಲ್ಲರೂ ನಾಷ್ಟ ಮಾಡಕ್ಕೆ ಹೋಗ್ಬೇಕು. ಈಗ ನೋಡು ಸಾನು, ಪೂರಾ ಏಕ್ದಮ್ ಅಟ್ ದ ಟಾಪ್ ಆಫ್ ದ ಬ್ರಾಂಚ್ ನೋಡು. ಇಲ್ಲಿ ಬಾಯ್ಲೆ ನಿಂಗೆ ಇಲ್ಲಿ ತೋರಿಸ್ತಾನ ಅಂದ್ರೆ ನಿಂಗೆ ಕಾಣಿಸ್ತೈತಿ. ಇಲ್ಲಿ ನೋಡು, ನೀನು ಹೋಗಲ್ ರಿಯಾಲಿಟಿ ಒಳಗೆ ನೋಡು. ನೋಡಿ ಎಷ್ಟು ಮ್ಯಾಲ ಐತದ. ಅವಾಜ್ ಏನ್ ಪರಿ ಐತದ್ರದ. ಇಲ್ಲಿ ಬ್ಲಾಕ್ ಇರ್ತೈತಿ, ಇಲ್ಲಿ ಹಿಂಗ್ ಮಾಡಿ ಹಿಂಗ್ ಇರ್ತೈತಿ, ಹಿಂಗ್ ಮಾಡಿ ಹಿಂಗ್ ಇರ್ತೈತಿ, ಅಲ್ಲೆಲ್ಲ ಇರ್ತೈತಿ. ಅದೈತದ ನಮ್ ಕಲ್ಸಿದ್ರ ಚಿಕ್ಕು ಎಷ್ಟು ಮ್ಯಾಲ ಕೂತದ್ ಖರೆ. ಅವಾಜ್ ಅಂತ ಸ್ಟ್ರಾಂಗ್ ಐತದ್ರದ. ಓತನ ಫ್ಲೈ ಮಾಡೋತು. ರೆಸ್ಟೋರೆಂಟ್ ಅಂತಕನ ಗಾರ್ಡನ್ ಏರಿಯಾ ಐತೆ ಆ್ಯಕ್ಚುಲಿ. ನಿನ್ನೆ ಭಾಳ ಮಳೆ ಇತ್ತು, ಹಿಂಗಾಗಿ ಒಟ್ಟು ಇಬ್ಬರಿಗೆ ಆಟ ಆಡೋಕ್ಕೆ ಸಿಕ್ಕಿರಲಿಲ್ಲ.
ಈಗ ಒಂದು ಸ್ವಲ್ಪ ಮಳೆ ಇಲ್ಲ ನಾನು ಇಬ್ಬರು ಆಟ ಆಡಕತ್ತಾರ. ಇದು ರೆಸ್ಟೋರೆಂಟ್ ಏರಿಯಾ. ಇವತ್ತು ಮಾರ್ನಿಂಗ್ ಫುಲ್ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಐತಿ. ಎಲ್ಲ ಐತ್ರಿ, ಇಡ್ಲಿ, ಪೂರಿ, ದೋಸೆ, ಅವಲಕ್ಕಿ. ಫಿಶ್ ನೋಡಿ ಬಂದು ರ್ಯಾಬಿಟ್ ಮತ್ತು ಫಿಶ್ ನೋಡಿ ಬರೋಣ. ಓಕೆ, ಅವಾಗ ನಾನು ಗೊತ್ತು ಅದಲ್ಲ ನೀನು ಬರೋಣ. ಹೆಂಗಿತ್ತು ಸಣ್ಣ ಚಲೋ ಐತೆ ನಾಷ್ಟ? ನಾನು ಹಚ್ಕೊಂಡ್ ಬಂದೀನಿ. ಈಗ ಇವ್ರು ಹೋಗ್ತಾರೋ. ಅವಾಗ ಎಲ್ಲ ಅವಾಗ ಪ್ರಿಯ, ನೀವು ಪ್ಲೇಟ್ ಹಚ್ಕೊಂಬರ್ರಿ. ಹಾಂ, ಹಿಂದೆ ಕಡೆ ಎಲ್ಲಿ ಹೋಗಂಗಿಲ್ಲ, ನಾವು ಇಲ್ಲೇ ಇರ್ತಾವೆ. ಜಲ್ದಿ ನೋಡ್ಬಾರ್ದು, ಜಲ್ದಿ ನೋಡ್. ಏನಂತ ನೋಡತ್ತೀರಿ? ವಾವ್, ಭಾರಿ ಅದಲ್ಲ. ರಿಯಾಲಿಟಿ ಒಳಗೆ ಎಷ್ಟು ಚಂದ ಕಾಣತ್ತ ಅಷ್ಟು ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಆಗೋಲ್ಲ ಆ್ಯಕ್ಚುಲಿ. ಚಿಕ್ಕು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸೇಮ್ ಸಾನು ಚಿಕ್ಕು ಗತ್ಲ ನೋಡಿ ಹೆಂಗೆ ಗ್ರೂಪ್ದಾಗ ಹೆಂಗೆ ಹೋಗ್ತಾವ ನೋಡಲ್ಲಿ. ನೋಡಿ ರೌಂಡ್ ಹಾಕಿ ಐ ಒಂದೈತ್ಲ ಅಲ್ಲಿದಲ್ಲೇ ಟರ್ನ್ ಬರೋದು ನೋಡಿ. ನೋಡ ಅದು ಭಾಳ ಪಕ್ಕ ಆಯ್ತು ನೋಡ. ದಮ್ ಅಂತ ಏನ್ ಮಾಡ್ತೈತಿ ಹೇಳು, ಸಣ್ಣಗೆ ಹೊಂಟಿರ್ತೈತಿ. ಯಾರೋ ಒಬ್ರು ವಾಪಸ್ ಬರಕತ್ತಲ್ಲ, ಟನ್ ತಗೊಂಡು ಅವ್ರ ಜೊತೆ ಹೊಂಟು ಬಿಡ್ತೈತಿ. ಅದು ನೋಡಲ್ಲಿ ವಾಟರ್ ಫಾಲ್ ಗತ್ಲೆ ಎಷ್ಟು ಚಂದ ಮಾಡ್ಯಾರ. ಇವು ಅಲ್ಲೇ ಒಂದು ನೋಡು ಅಲ್ಲೇ ಟರ್ನ್ ಅದು. ಎಷ್ಟು ಎಕ್ಸೈಟೆಡ್ ಅದಾರ ನೋಡು. ರ್ಯಾಬಿಟ್ ಅದ ಇದು ಇಲ್ಲಿ ಚಿಕ್ಕು ಮೋಸ್ಟ್ಲಿ ರ್ಯಾಬಿಟ್ದು ಆ ಕಡೆ ಐತೆ, ಆ ಕಡೆ ಐತೆ. ವಾಪಸ್ ಬರ್ರಿ ಹೇಳ್ತೇನೆ ನಿಮ್ಗೆ. ಇಲ್ಲಿ ಈ ರೆಸಾರ್ಟ್ದಾಗ ನಂಗೆ ಅದ ಚಲೋ ಅನಿಸ್ತು. ಇಲ್ಲಿ ಪೆಟ್ ಅಲೌಡ್ ಐತಿ. ಆಮೇಲೆ ಇವರು ಪೆಟ್ಸ್ ಹಾಕ್ಯಾರು, ಫಿಶ್, ಡಕ್, ಆಮೇಲೆ ಕ್ಯಾಟ್, ಹೆನ್, ಡಾಗ್, ಆಮೇಲೆ ರ್ಯಾಬಿಟ್ ಹಿಂಗೆಲ್ಲ ಸಾಕ್ಯಾರು. ಮತ್ತು ನೇಚರ್ ಭಾಳ ಚಂದ ಮೇಂಟೈನ್ ಮಾಡ್ಯಾರ ಇಲ್ಲೆಲ್ಲ. ಗಿಡಗಳು ಚಲೋ ಅದಾವು, ಪೇರು ಗಿಡ, ಆ ಗಿಡ. ಹಾಂ, ಭಾಳ ಮಸ್ತ್ ಅನಿಸ್ತದೆ. ತೋರಿಸ್ತೀನಿ ನಾನು. ಇಲ್ಲೇ ಅದಾವ ರ್ಯಾಬಿಟ್. ಸುಖಾಸ್ ಒಳಗೆ ಹೋಗ್ಯಾವ. ಇಲ್ಲಿ ಅದಕ್ಕೆ ತಿನ್ನಕ್ಕೆ ಇಟ್ಟಾರು, ಖರೆ ಅದು ಒಳಗೆ ಹೋಗೈತೆ. ಅಲ್ಲಿ ಮೂಲ್ಯಾಗ ಕೂತೈತೆ ನೋಡು, ಕಾಣಿಸ್ತೈತೆ ಮೂಲ್ಯಾಗ ವೈಟ್ ಕಲರ್ದು. ಇಲ್ಲ ಇದು ನೋಡ್ಲ ಇಲ್ಲ ತೆಳಗ್ ಊಟಕ್ಕೆ ಹಾಕ್ಯಾರ ಇದಕ್ಕೆಲ್ಲ. ಯಾರೇನೋ ಇದು ಐತಿ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಸಾನು ನಮ್ಮಕ್ಕಿ ಸ್ವಿಮ್ಮಿಂಗ್ ಮಾಡ್ತಾನ ಹಠ ಮಾಡತ್ತಾಳು. ಬಟ್ ಇಷ್ಟು ಕೋಲ್ಡ್ ಐತಲ್ಲ, ಮತ್ತಿಷ್ಟು ಮಳೆ ಬಿದ್ದೈತಲ್ಲ, ನೀರು ಭಾಳ ತಂಪದ. ಸಾನು ಚಿಕ್ಕು ನೀ ಮುಂದೆ ಹೋಗ್ಬೇಡ, ನಿಂಗೆ ಗೊತ್ತಾಗಂಗಿಲ್ಲ. ನೀ ಕ್ರಾಕ್ಸ್ ತೆಗಿ ಮತ್ತು ಜಸ್ಟ್ ಕಾಲು ಡಿಪ್ ಮಾಡಿ ನೋಡು. ಬ್ಯಾಡ ಅನ್ನಾಗತ್ತೀವಿ, ಆಕೆ ಚೆಕ್ ಮಾಡ್ತೀನಿ ಅನ್ನಕತ್ತಾಳು. ಏನ ಇಲ್ಲೇನು ಇಲ್ಲ ನೀನ ಮಾಡ್ಕೊ. ಮುಖ ನೋಡು. ಚಿಕ್ಕು ನೀ ಸಣ್ಣವಾಗ್ತಿ. ಇಲ್ಲ ಇಲ್ಲ ಥಂಡಿಲ್ಲ ಥಂಡಿಲ್ಲ. ದೂರ ಸರಿ, ನಾ ಚೆಕ್ ಮಾಡ್ತೇನೆ. ನೀನ ಮುಟ್ಟು ನೋಡ್ಬೇಕಾದ್ರೆ. ಆಯ್ತು. A few inches later. ಇಬ್ರು ಸ್ವಿಮ್ಮಿಂಗ್ ಮಾಡಕ್ಕೆ ರೆಡಿ ಆಗ್ಯಾರು. ನೀನು ಬಂದಾಗಿಂದ ಸ್ವಿಮ್ಮಿಂಗ್ ಬಡ್ಕೊಳಗತ್ತಾರ ಇಬ್ರು. ಈಗ ಚೆಕ್ಔಟ್ ಐತೆ ನಮ್ದು. ಆ್ಯಕ್ಚುಲಿ ನಾವು ಹೋಗಬೇಕು, ಒಂದು ಅರ್ಧ ತಾಸು ಅಷ್ಟು ಉಳ್ದೈತಿ. ನಾವು ಮಳೆ ಬೀಳತೈತಿ, ನೀರು ಕೋಲ್ಡ್ ಅದಾವ, ಬ್ಯಾಡವ ಅಂದರೆ ಇಬ್ಬರು ಕೇಳುವಾರು. ಸೊ ಫೈನಲಿ ಒಂದು 10 ನಿಮಿಷ ಕರ್ಕೊಂಡು ಹೊಂಟೀವಿ ಇಬ್ಬರಿಗಿನ. ಸ್ವಿಮ್ಮಿಂಗ್ ಚಾಂಪಿಯನ್ಸ್. ಅವ್ ನೋಡ ಬಾಡಿ ಬಂದದ, ಬಾಡಿ ಫ್ಲೋಟರ್ಸ್ ಬಾಡಿ. ಅವ್ನು ಹಿಂಗೆ ಕಟ್ಟಿ ಮೇಲೆ ಕುಂಡ್ರಿಸ್ತಾರೆ ನೋಡ್ರಿ. ಏನು ಬ್ಯಾಡ ಹಿಂಗೆ ಇರ್ಲ. ಚಿಕ್ಕು ಆ ಕಡೆ ಒಳಗೆ ಕುರ್ತು ಬಿಡ. ಹಾಂ, ಒಳಗೆ ಕುಂದ್ರ, ಒಳಗಿನ ಸೈಡ್ ಅಪ್ಪು. ಕುಂಡ್ರಿ ಏನಾಗಂಗಿಲ್ಲ. ಕುಂದ್ರ ತಳಗ್ ಈಗ ಕುಂದ್ರಪ್ಪು, ಏನಾಗಂಗಿಲ್ಲ. ಅಯ್ಯಸಾನು ನೀ ಕೂತ್ ತೋರ್ಸಂಗಂದ್ರೆ ಗೊತ್ತಾಗ್ತತಿ. ಅಲ್ಲಿ ಕುಂಡ್ರಿ ನೀನು. ಹಾಂ, ಹಿಂಗೆ ಕುಂಡ್ರಿ ಅಕ್ಕಗತ್ಲೆ. ಹಾಂ, ಕೋಲ್ಡ್ ಅದಾವಿಲ್ಲ. ನೀರು ತಣ್ಣಗಿಲ್ಲ ಅಮ್ಮ, ನೀರು ತಣ್ಣಗಿಲ್ಲ ಅಪ್ಪ. ಒಂದ್ಸಲ ಹೇಳತ್ತಾರ. ಈಗ ನೋಡ ಒಂದ್ ಕಾಲ್ ಇಡಕ್ ಆಗೋತ್ತವ್ರಿಗೆ. ಖರೇನ ನೀರ್ ಹಂಗ ನಾರ್ಮಲ್ ಅದ ಬಿಡು, ಬಟ್ ಇದಕ್ಕೆ ಹಿಂಗ ಅನ್ಸಾಯ್ತಕ್ಕೀಗ. ನಂಗೆ ಅನ್ಸ್ಬಿಡಿ ಈಗ ಗ್ಯಾಪ್ ಬಿದ್ದೈತೆ ಅಣ್ಣ, ಭಾಳ ಕೋಲ್ಡ್ ಅನ್ಸತ್ತಾವ. ಸಣ್ಣ ಒಂದಿಟ್ಟು ಕಂಫರ್ಟೇಬಲ್ ಆಗ್ತಾನ, ನಾರ್ಮಲ್ ಆಗ್ಬಿಡ್ತದ ಬಾಡಿಗ. ಬಾ ಒಳಗೆ ಒಂದ್ಸಲ ಮುಳುಗಿಸ್ಕೊಂಡೆ ಅಂದ್ರೆ ಆತ್ ನಾರ್ಮಲ್ ಫೀಲ್ ಆಗಕ್ ಶುರು ಆಗ್ತೈತಿ.
ಚಿಕ್ಕು ಬೇಡ ಅಕ್ಕನ ಕಣ್ಣಾಗ ಹೋಗ್ತೈತೆ ಅಪ್ಪು. ಚಿಕ್ಕು ಅಟ್ಟ ಸಾವಕಾಶ ಮಾಡು. ಈಗ ನಮ್ಮ ಸಾನು ಒಳಗೆ ಹೋಗಾಕ ರೆಡಿ ಇಲ್ಲ. ಫುಲ್ ಕೋಲ್ಡ್ ಅದಾವ. ಸ್ವಲ್ಪ ಈ ಕಡೆ ಬಾ ಸಾನೆ, ಅಲ್ಲಿ ಭಾಳ ಕೆಟ್ಟ ಸ್ಟೆಪ್ಸ್ ಅದಾವ, ಬಡಿತಾವ ನೋಡು ಕಾಲಿಗೆಲ್ಲ. ಸ್ವಲ್ಪ ಈ ಕಡೆ ಬಾ. ಫ್ಲೋಟರ್ಸ್ ಅದ ಅಲ್ಲಕ್ಕೆ ಕೋಲ್ಡ್ ಅದಾವಣ, ನಾವು ಮುಂದೆ ಹೋಗೋಳಾಗ. ಹಾಂ ಈಗ ನಾರ್ಮಲ್ ಅದ. ಅವ್ನು ಬಿಡು ಸಾನು. ಮಾಡೀಗ. ವೆರಿ ಗುಡ್. ಚಿಕ್ಕು ನೀ ಈಶಾಡ್ತಿ ಅಕ್ಕಾಗತ್ಲೆ. ಅವ್ ನೋಡ ರೀ ನೋಡ್ರಲ್ಲಿ, ಅವ ಫಸ್ಟ್ ಕಿಕ್ಕಿಂಗ್ ಪ್ರಾಕ್ಟೀಸ ಮಾಡ್ಬೇಕು ಚಿಕ್ಕು. ಹಾಂ ಮಾಡಂಗ ಕಿಕ್ಕಿಂಗ್ ಪ್ರಾಕ್ಟೀಸ್ ಫಸ್ಟ್. ವೆರಿ ಗುಡ್. ಎಸ್, ಫಸ್ಟ್ ಡೇ ಇಸ್ ಅ ಕಿಕ್ಕಿಂಗ್ ಓನ್ಲಿ. ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಫುಲ್ ದಂಡಿ ಕೂತಾನು. ಮತ್ತು ಅವ್ರ ಅಕ್ಕಗೆ ಹೇಳ್ತಾನು, ಇನ್ನ ಒಳಗೆ ಹೋಗ, ಇನ್ನ ಒಳಗೆ ಹೋಗ, ಏನು ಆಗಂಗಿಲ್ಲ, ಒಳಗೆ ಹೋಗ. ಅದಲ್ಲ. ಹಾಂ ಸ್ವಿಮ್ಮಿಂಗ್ ಮಾಡ್ಲ ಮಾಡ. ಹಿಂಗ್ ಸ್ಟ್ರೇಟ್ ಹೋಗ್ನಿ. ಸ್ಟ್ರೇಟ್ ಹೋಗಿ ಸ್ಟ್ರೇಟ್ ಬಾ. ಸ್ಟ್ರೇಟ್ ಹೋಗಿ ಸ್ಟ್ರೇಟ್ ಬಾ. ಮತ್ತೆ ಈ ಕಡೆ ಬಾ, ಒಂದು ಸ್ವಲ್ಪ ಸ್ಟೆಪ್ಸ್ ಅದಾವ. ಸಾನು ಮತ್ತು ಚಿಕ್ಕು ಇಬ್ರು ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡಕತ್ತಾರು. ಇವ್ರ ಚಿಕ್ಕನ್ ಕರ್ಕೊಂಡು ಹಂಗೆ ದಂಡಿದಿಂದ ವಾಕ್ ಮಾಡಕತ್ತಾರು. ಯಾಕಂದ್ರೆ ಅವು ಅನ್ಸಕತ್ತಾನು ಒಳಗೆ ನೀರಾಗ ಇಳ್ಯಾಕ. ಫ್ಲೋಟ್ರಸ್ ಅದು ಹಾಕಿವಿ, ಬಟ್ ಸ್ಟಿಲ್ ಅನ್ಸಕತ್ತಾನು. ಅದೇ ಅಷ್ಟು ಭಾಳ ದೊಡ್ಡ ಡೀಪ್ ಇಲ್ಲಣ್ಣ, ಸೇಫ್ ಐತೆ ಎಕ್ಸಾಮ್. ಆ ಕಡೆ ಹೋಗ್ಬೇಡ ನೀ, ಆ ಕಡೆ ಹೋಗ್ಬೇಡ. ಆ ಕಡೆ ಹೋಗ್ಬೇಡ ನೀ, ಇಷ್ಟ ಇಲ್ಲೇ ಮಾಡಿ. ನಾನು ಕೂತೀನಿ ಮಸ್ತ್ ಟಾವೆಲ್, ಅವರು ಬಟ್ಟೆಗಳು ಎಲ್ಲ ಹಿಡ್ಕೊಂಡು ಅವ್ರದ್ದು ಆಗೋ ತನಕ. ಸ್ನೇಲ್ ಸಿಕ್ತು. ಅಯ್ಯಪ್ಪ ಹೌದ್ಲಾ, ಏನು ಮಾಡಂಗಿಲ್ಲದ ಹಿಂಗೆ ಕೈ ಮೇಲೆ ಏನು ಮಾಡ್ತದ ಪಾಪದ. ಆಯಿತು, ಎಂಜಾಯ್ಮೆಂಟ್ ಆಯಿತು. ಹೋಗುನು ಇನ್ನೇ ಇಲ್ಲ. ಚೆಕ್ಔಟ್ ಟೈಮ್ ಆಗತ್ತೈತೆ ನಮ್ದು. ಆಯ್ತು, ನಮ್ಮ ರೂಮದ ಪಯ್ಯ ಮುಗಿದು ಎಟ್ ಕೊಟ್ಟಿದ್ವಿ ಒಟ್ಟ. ಇನ್ನು ಹಾಕ್ತಾರೆ ಹೊರಗೆ ಅವ್ರು ನಮ್ಮನ್ನ. ಹೋಗ್ರಿ, ನಿಮ್ಮ ಟೈಮಿಂಗ್ ಮುಗೀತತ್ತ. ತಾನು ಆತಿಲ್ ಮನಸ್ ತೃಪ್ತ ನೋಡಿ, ಇಂಥದ್ದು ಏನಾರು ಮಾಡ್ತಾಳ ನೋಡಿ. ಸ್ವಿಮ್ಮಿಂಗ್ ಪೂಲ್ದಿಂದ ಆಟಾಡಿ ಬಂದ ಪೂರ್ತಿ ಎಲ್ಲರೂ ಫ್ರೆಶ್ ಆಗಿವಿ. ಬಿಕಾಸ್ ನಾವು ಚೆಕ್ಔಟ್ ಟೈಮ್, ವಾಪಸ್ ಮನೆಗೆ ಹೋಗೋದೈತಿ. ಚಿಕ್ಕನಂಗೆ ಅಗಳೇನು ಕೇಳ್ತಾನೆ, ಅಮ್ಮ ಈಗ ರೆಡಿ ಆಗಿ ಎಲ್ಲಿ ಹೋಗುದು ಅಂತ. ಹಾಕೊಂಡೈತೆ. ಸೊ ವ್ಲಾಗ್ ಎಂಡ್ ಮಾಡೋ ಟೈಮ್ ಬತ್ತು, ನಮ್ದು ಟ್ರಿಪ್ ಎಂಡ್ ಮಾಡೋ ಟೈಮ್ ಬತ್ತು. ವಾಪಸ್ ನಾವೀಗ ವಾಪಸ್ ಮನೆಗೆ ಹೋಗೋಣತ್ತ. ಸೊ ಈ ಒನ್ ಡೇ ಹುಡುಗರ ಜೋಡಿ ಭಾರಿ ಟೈಮ್ ಸ್ಪೆಂಡ್ ಮಾಡ್ವಿ. ಹುಡುಗರು ಭಾಳ ಮಜಾ ಮಾಡ್ರು, ನಾವು ಭಾಳ ಮಜಾ ಮಾಡ್ವಿ. ಸೊ ಆಕ್ಚುಲಿ ನಿನ್ನೆ ಬಂದೀವಿ ಮತ್ತು ಇವತ್ತು ವಾಪಸ್ ಹೊಂಟೀವಿ. ಖರೆ ಹಂಗೆ ಅನಿಸೋತು. ಇವತ್ತು ಇಡೀ ದಿವ್ಸ ಒಂದು ದಿವ್ಸ ನಾವು ಒಟ್ಟ ಮೊಬೈಲ್ ಹಿಡಿಲಿಲ್ಲ, ಲ್ಯಾಪ್ಟಾಪ್ ಹಿಡಿಲಿಲ್ಲ. ಪೂರಾ ದಿವ್ಸ ಹುಡುಗರ ಜೋಡಿ ಟೈಮ್ ಸ್ಪೆಂಡ್ ಮಾಡ್ವಿ. ಸೊ ಏನೈತೆ ಅಂದ್ರೆ ಹುಡುಗರ ಜೋಡಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಮೆಮ್ರೀಸ್ ಆರ್ ಲೈಫ್ ಟೈಮ್ ಇರುವ. ನಾವು ಹುಡುಗರಿಗೆ ಏನೇ ಕೊಡಿಸ್ತೀವಿ, ನಾವು ಪ್ರೀತಿಲೆಲ್ಲ ಕೊಡಿಸ್ತೀವಿ, ಎಲ್ಲ ಸಾಮಾನು ಕೊಡಿಸ್ತೀವಿ, ಅವ್ರ ಜೋಡಿ ಅವ್ರಿಗೆ ಇದನ್ನು ಮಾಡ್ತೀವಿ. ಬಟ್ ಮೆಮ್ರೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಸೊ ಎಷ್ಟಾಗತ್ತೆ ಅಷ್ಟು ಹುಡುಗರ ಜೋಡಿ ನಾವು ಟೈಮ್ ಸ್ಪೆಂಡ್ ಮಾಡಿವಿ ಅಂದ್ರೆ ಅವ್ರು ದೊಡ್ಡವ್ರಾಗಣ ಅವ್ರಿಗೆ ನೆನಪುಳಿದ ಮೆಮ್ರೀಸನ್ನು. ಅವ್ರು ನಮ್ಮ ಜೋಡಿ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ರು, ಅವ್ರ ಜೋಡಿ ನಾವು ಹೆಂಗೆ ಬಿಹೇವ್ ಮಾಡಿವಿ, ಅವ ಇಂಪಾರ್ಟೆಂಟ್ ಇರ್ತೈತಿ. ಸೊ ಆದಷ್ಟು ಹುಡುಗರ ಜೋಡಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಟ್ರೈ ಮಾಡತ್ತೀವಿ ನಾವು. ಉಳ್ಕಿದ ವೀಕ್ ಡೇಸ್ದಾಗ ನಾವು ವರ್ಕ್ ಮಾಡ್ಕೋತಿರ್ತೀವಿ. ವರ್ಕ್ ಈಸ್ ಇಂಪಾರ್ಟೆಂಟ್ ಲೈಫ್ ನಡೆಸ್ಬೇಕಂದ್ರೆ. ಬಟ್ ಅದ್ರ ಜೋಡಿ ಫ್ಯಾಮಿಲಿ ಬಾಂಡಿಂಗ್, ಹುಡುಗರ ಜೋಡಿ ಒಂದು ಚಲೋ ಬಾಂಡಿಂಗ್, ಅದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಹೀಗಾಗಿ ನಾವು ಒನ್ ಡೇ ಪೂರ ಹುಡುಗರ ಜೋಡಿ ಸ್ಪೆಂಡ್ ಮಾಡಿವಿ. ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ಸಾನು ಎಂಜಾಯ್ ಮಾಡಿದಿ? ಖುಷ್ ಚಿಕ್ಕು ಖುಷ್ ಎಂಜಾಯ್ ಮಾಡಿದ್ವಿ ರೆಸಾರ್ಟ್. ಅವ್ಗೇನ ಗೊತ್ತದ ಅಮ್ಮ ನಾವು ಇಂಥದೊಂದು ರೆಸಾರ್ಟ್ ಕಟ್ಟೋಣ. ಈಗಿಂದ ಈಗತ್ತ ಹೂನಪ್ಪ ಕಟ್ಟೋಣ, ನನ್ನ ಈಗಿಂದ ಈಗ ಕಟ್ಟೋಣ ಅಂತ. ಚಲೋ
ವ್ಲಾಗ್ ಎಂಡ್ ಮಾಡೋಣ ಇಲ್ಲೇ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣ. ಬಾಯ್ ಬಾಯ್. ಐ ಹೋಪ್ ಸೊ ನೀವು ಎಂಜಾಯ್ ಮಾಡಿರಿ. ಒಂದು ಮೇನಂದ್ರೆ ನಮ್ಗೆ ಇಲ್ಲಿ ಸಬ್ಸ್ಕ್ರೈಬರ್ಸ್ನು ಭೇಟಿ ಆದ್ರು, ಮಾತಾಡ್ಸಿದ್ರು, ಅದು ಭಾಳ ಖುಷಿ ಆಯಿತು. ಎಲ್ಲಿ ಹೋದ್ರು ಯಾರು ಭೇಟಿ ಹಾಕೋತಾನೆ ಇರ್ತಾರೆ. ಜಾಸ್ತಿ ಸಾನು ಮಾತಾಡ್ತಾರಂತ. ಸೊ ಚಲೋ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.